ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಾವಿಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇತ್ತೀಚೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ 21 ದಿನಗಳಿಂದ ಉಪವಾಸ ಕೈಗೊಂಡ ಸೋನಂ ವಾಂಗ್ಚುಕ್ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾಗ ಅವರನ್ನು ಬಂಧಿಸಿರುವ ಕ್ರಮ ಖಂಡನೀಯ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಅವ್ರಿಗೂ ಸಹ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಗೃಹಬಂಧನದಲ್ಲಿ ಇರ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಿತಿ ಮೀರಿದೆ. ಆದ್ರಿಂದ ಇಂಥ ಒಂದು ದುಷ್ಕೃತ್ಯವನ್ನ ನಾವು ಖಂಡಿಸ್ತೀವಿ. ಇಷ್ಟು ದಿವಸ ಧರ್ಮೇಂದ್ರ ಪ್ರಧಾನಿಗೆ ಇಷ್ಟು ದಿವಸ ಬೇಡಾಗಿತ್ತು. ಅವರಿಗೆ ಮಕ್ಕಳ ಭವಿಷ್ಯಕ್ಕಿಂತ ಅವರು ಪದವಿನೇ ಮುಖ್ಯ ಆಗಿದೆ. ಈ ಪದವಿ ನೀವು ಒಬ್ಬರೇ ಅಲ್ಲ, ಬೇರೆ ಎಲ್ಲರಿಗೂ ಸಿಕ್ಕಿದೆ. ನೀವು ಮಾನ ಮರ್ಯಾದೆಯಿಂದ ಈ ಪದವಿಗೆ ತಕ್ಷಣ ರಾಜೀನಾಮೆ ನೀವು ನೀಡಬೇಕು. ಕೆರೆ ಹಾಕೋದು ಒಂದೇ ಉಳಿದೈತೆ ಬಿಟ್ರೆ ಇನ್ಯಾವುದು ಉಳಿನಲ್ಲ ಅವರಿಗೆ. ಯಾಕಂದ್ರೆ ಹಿಂದೆ ನಮ್ಮ ರೈತ ಸಂಘಟನೆಗಳು ಡೆಲ್ಲಿ ಒಳಗೆ ಹೋರಾಟ ಮಾಡ್ಬೇಕಾದ್ರೆ ಮಳೆ ಹೊಡೆದ್ರು. ಇವರು ಸಗಣಿನ ತಿನ್ನೋದು ರೈತರು ಮಾಡಿರೋ ಅನ್ನನ. ನಾಳೆ ಇಂಥ ಬಡವರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಏನಾರು ಉನ್ನತ ಹುದ್ದೆಗೆ ಹೋಗೋದನ್ನ ಕಾಲೆಳೆದೇ ಇರೋದಕ್ಕೆ ಕಾರಣ ಪ್ರಧಾನಮಂತ್ರಿನೇ ಮೇನ್ ಹೊಣೆ. ಶಿಕ್ಷಣ ಸಚಿವರು ಅವ್ರು ಅಂಡ್ರಾಗ್ ಬರ್ತಾರೆ. ನೀಟ್ ಪರೀಕ್ಷೆ ಲೀಕ್ ಆಗಿದೆ ಅಂದ್ಮೇಲೆ ಪ್ರಧಾನಮಂತ್ರಿ ಎಲ್ಲಿ ಜಾಗೃತ ಆಗ್ಯಾರೆ? ದಯಮಾಡಿ ಇಂಥ ಸರ್ಕಾರಗಳನ್ನ ವಜಾಗೊಳಿಸಿ ಮುಂದಿನ ದಿನದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತ ದೊರಕಿಸಿಕೊಡಿ ಎಂದು ಹೋರಾಟ ಮಾಡುತ್ತಿದ್ದ ಸೋನಂ ವಾಂಗ್ಚುಕ್ ಅವರನ್ನ ಬಲಾತ್ಕಾರವಾಗಿ ಬಂಧಿಸಿದ್ದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಮಿತಿ ಸಂಚಾಲಕ ನಾಗರಾಜ್, ಪ್ರಮುಖರಾದ ಎಲ್ ಚಂದ್ರಪ್ಪ, ಎನ್ ಲಲಿತಮ್ಮ, ನಾರಾಯಣ ಅರಮನೆಕೇರಿ, ಮಂಜಪ್ಪ ಹಿರೇನೆಲ್ಲೂರು, ಸುಶೀಲಮ್ಮ, ಮೋಹಿ, ರಾಮಪ್ಪ, ವೀರೇಶ್, ದೇವರಾಜ್, ರಾಧಿಕಾ, ರಾಘವೇಂದ್ರ, ಶಿವಪ್ಪ ನಾರಾಯಣ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.